ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಂಗುಡೆ ಪುಲಿ ಮುಚ್ಚಿ ಮಾಡ್ತೀನಿ, ಓಕೆನಾ? ಸೊ ಗುಡ್ ಈವ್ನಿಂಗ್. ಬ್ಯಾರಿನಿಂದು ಟೈಮ್ ಇವಾಗ 5:20 ಸೊ ಈವ್ನಿಂಗ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಖುಷಿಯಾಗಿರಿ ಅಂತ ಹೇಳುತ್ತಾ ನಾನು ಜಾಸ್ತಿ ಮಾತಾಡೋದಿಲ್ಲ. ಓಕೆ, ಸೊ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ನೋಡೋಣ. ಓಕೆ, ಸೊ ಫ್ರೆಶ್ ಆದ 4 ಬಂಗಡೆ ನಾನು ವಾಶ್ ಮಾಡಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಅದಕ್ಕೆ ಇವಾಗ ನಾನು ಮ್ಯಾಗ್ನೇಟ್ ಮಾಡಿಡ್ತೀನಿ, ಓಕೆನಾ? ಸೊ ಇದಕ್ಕೆ ನಾವು ಮ್ಯಾಗ್ನೇಷನ್ ಮಾಡಿಡುವ. ಮ್ಯಾಗ್ನೇಷನ್ ಮಾಡಲಿಕ್ಕೆ ಯೆಲ್ಲೋ ಪೌಡರ್ ಹಾಕಬೇಕು. ನೆಕ್ಸ್ಟ್ ಲೆಮನ್, next salt, ಇದೆಲ್ಲನೂ ಮಿಕ್ಸ್ ಮಾಡಿ ನಾನು ಇಟ್ಟಿದ್ದೇನೆ. ಯೆಲ್ಲೋ ಪೌಡರ್, ಉಪ್ಪು ಮತ್ತು 1 ಲೆಮನ್ ಫುಲ್ಲು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಇದನ್ನು 15 ಮಿನಿಟ್ಸ್ ಈಗೇನೆ ಇಡಬೇಕು. ಇವಾಗ ನಾವು ಗ್ರೇವಿಗೆ ನಾನು ಮಸಾಲೆ ಐಟಮ್ ಏನೆಲ್ಲ ಬೇಕು ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಮೀನಿನ ಗ್ರೇವಿ ಅಂದರೆ ಇದು ಗ್ರೈಂಡ್ ಮಾಡಲಿಕ್ಕೆ ಇಷ್ಟು ಐಟಮ್ಸ್ ಬೇಕಾಗಿರುತ್ತೆ. ಮೆಣಸು, ಕೊತ್ತಂಬರಿ, ಜೀರಿಗೆ, ಹುಳಿ ಮತ್ತು ಬೆಳ್ಳುಳ್ಳಿ, ನೀರುಳ್ಳಿ, ಯೆಲ್ಲೋ ಪೌಡರ್, ಸ್ವಲ್ಪ ಶುಂಠಿ, ಕಾಯಿ ಮೆಣಸು, ಸ್ವಲ್ಪ 1 ಚಿಟಿಕೆಯಷ್ಟು ಓಮ ಮತ್ತು ಮೆಂತ್ಯ 1 ಚಿಟಿಕೆಯಷ್ಟು ತಗೊಂಡು ಇದನ್ನು ಸ್ವಲ್ಪ ಕಾವಲಿಯಲ್ಲಿ ಬಿಸಿ ಮಾಡಲೇಬೇಕು, ಅಂದರೆ ಫ್ರೈ ಮಾಡಬೇಕು. ಫ್ರೈ ಮಾಡಿ ಆದಮೇಲೆ ಮಿಕ್ಸಿಗೆ ಆಗಿ ರುಬ್ಬಬೇಕು. ಮೆಣಸು, ನೀರುಳ್ಳಿ ಬಿಸಿ ಮಾಡಿ ಇದು ಫ್ರೈ ಮಾಡಿ ಆದಮೇಲೆ ಎಲ್ಲ ಮಸಾಲೆನೂ ಹಾಕಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಒಂದು ಮಣ್ಣಿನ ಮಡಿಕೆಯಲ್ಲಿ ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆಯನ್ನು ಹಾಕಿ ಸ್ವಲ್ಪ ನೀರುಳ್ಳಿಯನ್ನು ಹಾಕಬೇಕು. ನೀರುಳ್ಳಿಯನ್ನು ಹಾಕಿ ಸರಿಯಾಗಿ ಸ್ವಲ್ಪ ಬೇಯಿಸಬೇಕು. ಬೇಯಿಸಂದರೆ ಗೋಲ್ಡನ್ ಫ್ರೈ ಥರ ಮಾಡೋದಲ್ಲ, ಜಸ್ಟ್ ಸ್ವಲ್ಪ ಸಾಕು. ಓಕೆ, ನೋಡಿ ಈ ಥರ ಆಗಬೇಕು. ಆಮೇಲೆ ಸ್ವಲ್ಪ ಬೇವಿನ ಸೊಪ್ಪನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಟೊಮೆಟೊ ಹಾಕಬೇಕು. ಹಾಫ್ ಟೊಮೆಟೊ, ಫುಲ್ ಅಲ್ಲ, ಹಾಫ್ ಟೊಮೆಟೊವನ್ನು ಹಾಕಿ ಇದನ್ನು ಸ್ವಲ್ಪ ಗ್ರೇವಿ ಥರ ಮಾಡಿ ಇಡಬೇಕು ನಾವು. ಓಕೆ, ಜಸ್ಟ್ ಗ್ರೇವಿ ಥರ ಮಾಡಿದ್ರೆ ಸಾಕು. ಮತ್ತು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು, ಸ್ವಲ್ಪ, ಜಾಸ್ತಿ ಬೇಡ, ಯಾಕೆಂದರೆ ನಾವು ಗ್ರೇವಿ ಮಾಡುವಾಗ ಅದಕ್ಕೆ ಹಾಕಿದ್ದೇವೆ. ನೋಡಿ, ಇಷ್ಟು ಸಾಕು. ಇದನ್ನು ಈ ಥರ ಗ್ರೇವಿ ಥರ ಸ್ವಲ್ಪ ಇನ್ನೂ ಸಹ ಬೇಯಲಿಕ್ಕುಂಟು. ಈ ಥರ ಮಾಡಿ ನೋಡಿ, ಈ ಥರ ಆಗಬೇಕು, ಓಕೆನಾ? ಇವಾಗ ಇದು ಗ್ರೈಂಡ್ ಮಾಡಿದ ಗ್ರೇವಿಯನ್ನು ಇದಕ್ಕೆ ಹಾಕೋಣ. ಸೊ ಗ್ರೈಂಡ್ ಮಾಡಿ ಆಗಿದೆ, ಎಲ್ಲ ಅದಕ್ಕೆ ಹಾಕೋಣ. ಗ್ರೇವಿಯನ್ನು ಹಾಕಿ ಇದಕ್ಕೆ 5 ನಿಮಿಷ ಕುದಿಸಬೇಕು. 5 ನಿಮಿಷ ಸರಿಯಾಗಿ ಕುದಿ ಬರಲಿ. ಆಮೇಲೆ ನಮ್ಮ ಫಿಶ್, ನಾವು ಇದು ಮಸಾಲೆ ಅಂದರೆ ಮ್ಯಾಗ್ನೇಷನ್ ಮಾಡಿಟ್ಟ ಫಿಶನ್ನು ಇದಕ್ಕೆ ಹಾಕೋದು. ಸ್ವಲ್ಪ 5 ನಿಮಿಷ ಕುದಿ ಬರಲಿ. ಓಕೆ, ಆಮೇಲೆ ಇದನ್ನು ಇದಕ್ಕೆ ಹಾಕಿ ನಮ್ಮ ಮಂಗಳೂರಿಯನ್ ಸ್ಟೈಲ್ ಬಂಗುಡೆ ಪುಲಿ ಮುಂಚಿ ರೆಡಿ. ನೋಡಿ, ಕುದಿ ಬಂತು. ಫಿಶನ್ನು ಒಂದೊಂದಾಗಿ ಇದಕ್ಕೆ ಹಾಕೋಣ. ಎಲ್ಲ ಫಿಶನ್ನು ಹಾಕಿದ್ದೇನೆ, ಫ್ಲೇಮಲ್ಲಿ ಇಟ್ಟಿದ್ದೇನೆ, ಓಕೆನಾ? ಇನ್ನು ಕ್ಲೋಸ್ ಮಾಡಿ ಫಿಶ್ ಹಾಕಿ ಆದಮೇಲೆ ಸ್ವಲ್ಪ ಕುದಿ ಬರಲಿ. ಕುದಿ ಬಂದು ಅದರದ್ದು ಉಪ್ಪು ಖಾರ ಎಲ್ಲ ನೋಡಿ, ಉಪ್ಪು ಇಲ್ಲಾದರೆ ಉಪ್ಪು ಹಾಕಿ ಇಟ್ಟು ಮತ್ತು ಎಗೇನ್ ಚೆಕ್ ಮಾಡಿ ಹೇಗಿದೆ ಏನು ಅಂತ, ಆಯಿತಾ? ರೆಡಿ ಆಯಿತು ಪುಳಿ ಮುಂಚಿ.